ಆರೋಪಿಯನ್ನ ಬಂಧಿಸುವುದಕ್ಕಾಗಿ ಬಿಹಾರಕ್ಕೆ ಹೋದಂತಹ ಪೊಲೀಸರ ತಂಡ ಸೈಬರ್ ಖದೀಮರ ಜಾಲವನ್ನ ನೋಡಿ ಇಡೀ ಪೊಲೀಸ್ ತಂಡವೇ ಬೆಚ್ಚಿ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಆಗಿದ್ದು ಆನ್ಲೈನ್ ನಲ್ಲಿ ಕೆಲವು ವಸ್ತುಗಳನ್ನ ಪ್ರಿಯಾಂಕಾ ಉಪೇಂದ್ರ ಅವರು ಬುಕ್ ಮಾಡಿರ್ತಾರೆ. ಯಾರ್ಯಾರು ಪ್ರಿಯಾಂಕಾ ಅವರ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರಲ್ಲ ಅವರಿಗೆಲ್ಲ 55,000 ಹಣವನ್ನ ಕಳಿಸುವಂತೆ ಮೆಸೇಜ್ ಮಾಡ್ತಾರೆ. ತಕ್ಷಣ ಸದಾಶಿವನಗರ ಠಾಣೆಗೆ ಈ ಬಗ್ಗೆ ಪ್ರಿಯಾಂಕಾ ಅವರು ದೂರನ್ನ ಸಹ ನೀಡ್ತಾರೆ. ಅದಾಗಲೇ ಸೈಬರ್ ವಂಚಕನ ಅಕೌಂಟ್ಗೆ 1.5 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗೋಗಿರುತ್ತೆ. ಯಾವತ್ತೂ ಸಹ ಈ ರೀತಿ ಆಗಿರ್ಲಿಲ್ಲ. ಹ್ಯಾಕರ್ಸ್ಗಳು ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು. ನಾವು ಹೊರ ರಾಜ್ಯಗಳಿಂದ ಫರ್ನಿಚರ್ ಅನ್ನ ಆರ್ಡರ್ ಮಾಡಿದ್ವಿ, ಹಾಗಾಗಿ ಅವರು ಹಿಂದಿಯಲ್ಲಿ ಮಾತನಾಡಿದ್ರು ಸಹ ನಂಗೆ ಸ್ವಲ್ಪನೂ ಅನುಮಾನ ಬಂದಿರಲಿಲ್ಲ. ಹ್ಯಾಕರ್ಸ್ ಗಳಿಗೆ ನನ್ನ ನಂಬರ್ ಹೇಗೆ ಸಿಕ್ತೋ ನನಗೆ ಗೊತ್ತಾಗಿಲ್ಲ. AI ಮೂಲಕ ವಾಯ್ಸ್ ರೆಕಾರ್ಡ್ ಮಾಡಿಯೂ ಸಹ ಮೋಸ ಮಾಡ್ತಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಉಪೇಂದ್ರ ಹಾಗೆ ಅವರ ಪತ್ನಿ ಪ್ರಿಯಾಂಕಾ ಇವರಿಬ್ಬರ ಮೊಬೈಲ್ ಹ್ಯಾಕ್ ಆಗಿತ್ತು ಈಗಾಗಲೇ ಎಲ್ರಿಗೂ ಸಹ ತಿಳಿದಿರೋದೆ. ಇನ್ನು ಈ ಪ್ರಕರಣ ಸಂಬಂಧಪಟ್ಟಂತಹ ಬಿಹಾರದ ಮೂಲದ ದಶರಥಪುರದ ನಿವಾಸಿಯಾದಂತಹ ವಿಕಾಸ್ ಕುಮಾರ್ ಎನ್ನುವಂತಹ ಆರೋಪಿಯನ್ನ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಇದೀಗ ಬಂಧನ ಮಾಡಿದ್ದು ಆಯಿತು. ಆನ್ಲೈನ್ ಲಿಂಕ್ ಮೂಲಕ ಪ್ರಿಯಾಂಕಾ ಅವರ ವಾಟ್ಸಪ್ ಹ್ಯಾಕ್ ಮಾಡಿ ಹಣವನ್ನ ವರ್ಗಾವಣೆ ಮಾಡೋದಕ್ಕಾಗಿ ವಂಚಕರು ಮೆಸೇಜ್ ಅನ್ನ ಕಳಿಸ್ತಾ ಇದ್ರು. ಇನ್ನು ಪೊಲೀಸರ ತನಿಖೆ ವೇಳೆ ಬಿಹಾರದಲ್ಲಿ ಒಂದೇ ಊರಿನ 150ಕ್ಕೂ ಹೆಚ್ಚು ಜನ, ಅದರಲ್ಲೂ ಯುವಕರು ಇಂತಹ ಸೈಬರ್ ಅಪರಾಧದಲ್ಲಿ ತೊಡಗಿದ್ದಾರೆ ಎಂಬಂತಹ ಆಘಾತಕಾರಿ ವಿಷಯ ಇದೀಗ ಬೆಳಕಿಗೆ ಬಂದಿದೆ. ಸೆಪ್ಟೆಂಬರ್ 15ರಂದು ಉಪೇಂದ್ರ ದಂಪತಿ ಮೊಬೈಲ್ ಹ್ಯಾಕ್ ಆಗಿದ್ದು ಆನ್ಲೈನ್ ನಲ್ಲಿ ಕೆಲವು ವಸ್ತುಗಳನ್ನ ಪ್ರಿಯಾಂಕಾ ಉಪೇಂದ್ರ ಅವರು ಬುಕ್ ಮಾಡಿರ್ತಾರೆ. ಈ ವೇಳೆ ಮೊಬೈಲ್ಗೆ ಒಂದು ಲಿಂಕ್ ಕೂಡ ಬರುತ್ತೆ. ಆ ಲಿಂಕ್ ಅನ್ನ ಪ್ರಿಯಾಂಕಾ ಕ್ಲಿಕ್ ಮಾಡ್ತಾರೆ. ಬಳಿಕ ನಟಿ ಪ್ರಿಯಾಂಕಾ ಅವರ ವಾಟ್ಸಪ್ ಅನ್ನ ಖದೀಮರು ಹ್ಯಾಕ್ ಮಾಡ್ತಾರೆ. ಯಾರ್ಯಾರು ಪ್ರಿಯಾಂಕಾ ಅವರ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾರಲ್ಲ ಅವರಿಗೆಲ್ಲ 55,000 ಹಣವನ್ನ ಕಳಿಸುವಂತೆ ಮೆಸೇಜ್ ಮಾಡ್ತಾರೆ. ತಕ್ಷಣ ಆರೋಪಿ ಯಾರು ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂತಹ ಪ್ರಿಯಾಂಕಾ ಉಪೇಂದ್ರ ಮತ್ತೆ ಅವರ ಮ್ಯಾನೇಜರ್ ನಂಬರ್ ನಿಂದ ಕೂಡ ಫೋನ್ ಮಾಡ್ತಾರೆ. ಬಳಿಕ ಮ್ಯಾನೇಜರ್ ಹಾಗೆ ಉಪೇಂದ್ರ ಅವರ ಮೊಬೈಲ್ ಕೂಡ ಹ್ಯಾಕ್ ಆಗುತ್ತೆ. ಪ್ರಿಯಾಂಕಾ ಅವರ ಹ್ಯಾಕ್ ಆಗಿರುವಂತಹ ಆ ಫೋನ್ನ ವಾಟ್ಸಪ್ ಮೂಲಕ ಆರೋಪಿ ಹಣದ ಅಗತ್ಯ ಇದೆ ಅಂತ ಮೆಸೇಜ್ ಮಾಡ್ತಾ ಇರ್ತಾನೆ. ಇನ್ನು ಈ ವೇಳೆ ಪ್ರಿಯಾಂಕಾ ಅವರೇ ಈ ಮೆಸೇಜ್ ಅನ್ನ ಕಳಿಸಿದ್ದಾರೆ ಅಂತ ಕೆಲವರು ಹಣವನ್ನ ಕೂಡ ಹಾಕಿರ್ತಾರೆ. ಸ್ವತಃ ಉಪೇಂದ್ರ ಅವರ ಮಗ ಕೂಡ ತಾಯಿ ಅಕೌಂಟ್ಗೆ 50,000 ರೂಪಾಯಿ ಹಣವನ್ನ ಹಾಕಿರ್ತಾರೆ. ಇನ್ನು ಕೆಲವರು ಅನುಮಾನಗೊಂಡು ಪ್ರಿಯಾಂಕಾ ಅವರ ನಂಬರ್ಗೆ ಕರೆ ಮಾಡಿದ್ರೆ ಕಾಲ್ ಕಟ್ ಆಗ್ತಾ ಇರೋದು ತಿಳಿದು ಬರ್ತಾ ಇರುತ್ತೆ. ತಕ್ಷಣ ಸದಾಶಿವನಗರ ಠಾಣೆಗೆ ಈ ಬಗ್ಗೆ ಪ್ರಿಯಾಂಕಾ ಅವರು ದೂರನ್ನ ಸಹ ನೀಡ್ತಾರೆ. ಆದ್ರೆ ಅದಾಗಲೇ ಸೈಬರ್ ವಂಚಕನ ಅಕೌಂಟ್ಗೆ 1.5 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗೋಗಿರುತ್ತೆ. ಈ ದೂರು ದಾಖಲಾಗ್ತಾ ಇದ್ದಂತೆ ಅಲರ್ಟ್ ಆದಂತಹ ಪೊಲೀಸರು ಆರೋಪಿಯನ್ನ ಸಹ ಪತ್ತೆ ಮಾಡಿ ಹಾಗೆ ತನಿಖೆಯನ್ನ ಕೂಡ ಆರಂಭ ಮಾಡಿದ್ದಾರೆ. ತನಿಖೆ ಪ್ರಕಾರ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ಗೆ ಸೈಬರ್ ಫ್ರಾಡ್ನಿಂದ ಒಂದು ಕೋಡ್ ಬಂದಿರುತ್ತೆ. ಅದನ್ನ ಕಳಿಸಿದ್ದು ಸೈಬರ್ ವಂಚಕರು ಅನ್ನೋದು ಸಹ ಪ್ರಿಯಾಂಕಾಗೆ ಗೊತ್ತಿರೋದಿಲ್ಲ. ಆ ಕೋಡ್ ಡಯಲ್ ಮಾಡ್ತಾ ಇದ್ದಂತೆ ಅವರ ಮೊಬೈಲ್ ಹ್ಯಾಕ್ ಆಗುತ್ತೆ. ಬಳಿಕ ವಾಟ್ಸಪ್ ಕೂಡ ಸೈಬರ್ ಖದೀಮರ ಕಂಟ್ರೋಲ್ನಲ್ಲಿ ಹೋಗಿರುತ್ತೆ. ಹ್ಯಾಕಿಂಗ್ ಲಿಂಕ್ ಅನ್ನ ಗುರುತಿಸುವಲ್ಲಿ ಪ್ರಿಯಾಂಕಾ ಅವರು ಎಡವಿರ್ತಾರೆ. ಅದೇ ಅವರು ಮಾಡಿದಂತಹ ಒಂದು ತಪ್ಪು ಅಂತ ಗೊತ್ತಾಗುತ್ತೆ. ಈಗ ಅವರು ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ದಾರೆ. ಬಾಂಬೆ ಸೈಬರ್ ಪೊಲೀಸ್ ಮುಖ್ಯಸ್ಥರ ಜೊತೆ ಕೂಡ ಮಾತನಾಡಿದ್ದೇನೆ. ಸದಾಶಿವನಗರ ಪೊಲೀಸರು ಬಹಳ ಸಹಾಯ ಮಾಡ್ತಾ ಇದ್ದಾರೆ. ಹ್ಯಾಕರ್ಸ್ಗಳು ಉಪೇಂದ್ರಗೆ ಫೋನ್ ಬರದಂತೆ ಬ್ಲಾಕ್ ಮಾಡಿದ್ದಾರೆ. ಕೆಲಸದ ಕಾರಣ ನಾನು ಎಲ್ಲರ ಕರೆಯನ್ನ ಸ್ವೀಕರಿಸ್ತಾ ಇರ್ತೇನೆ. ಆದ್ರೆ ಯಾವತ್ತೂ ಸಹ ಈ ರೀತಿ ಆಗಿರ್ಲಿಲ್ಲ. ಹ್ಯಾಕರ್ಸ್ಗಳು ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು. ನಾವು ಹೊರ ರಾಜ್ಯಗಳಿಂದ ಫರ್ನಿಚರ್ ಅನ್ನ ಆರ್ಡರ್ ಮಾಡಿದ್ದು, ಹಾಗಾಗಿ ಅವರು ಹಿಂದಿಯಲ್ಲಿ ಮಾತನಾಡಿದ್ರು ಸಹ ನನಗೆ ಸ್ವಲ್ಪನೂ ಅನುಮಾನ ಬಂದಿರಲಿಲ್ಲ. ಈಗ ಬ್ಯಾಂಕ್ ವ್ಯವಹಾರ ಸ್ಥಗಿತಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಹ್ಯಾಕರ್ಸ್ಗಳು ಕೋಡ್ ಹಾಕಿ ನನ್ನ ಫೋನ್ ಅನ್ನ ಹ್ಯಾಕ್ ಮಾಡ್ಕೊಂಡಿರ್ತಾರೆ. ಈ ರೀತಿ ಆದಾಗ ನಮ್ಮ ಆಪ್ತರು ಆತಂಕ ಪಟ್ಟಿದ್ದು ಉಂಟು. ಹಾಗೆ ನನ್ನ ವಾಟ್ಸಪ್ ಬ್ಲಾಕ್ ಆಗಿತ್ತು. ಹ್ಯಾಕರ್ಸ್ಗಳಿಗೆ ನನ್ನ ನಂಬರ್ ಹೇಗೆ ಸಿಕ್ತೋ ನನಗೆ ಗೊತ್ತಾಗಿಲ್ಲ. ಒಂದೇ ಗಂಟೆಯಲ್ಲಿ ಇಷ್ಟೆಲ್ಲ ಅನಾಹುತ ನಡೆದೋಯ್ತು. ನಮಗೆ ಇದು ಒಂದು ರೀತಿಯ ಪಾಠನೂ ಹೌದು. ತುಂಬಾ ಜನ UPI ಅನ್ನ ಬಳಸ್ತಾರೆ. ಆದ್ರೆ ಯಾರನ್ನ ನೀವು ನಂಬೋಕೆ ಹೋಗಬೇಡಿ. AI ಮೂಲಕ ವಾಯ್ಸ್ ರೆಕಾರ್ಡ್ ಮಾಡಿಯೂ ಸಹ ಮೋಸ ಮಾಡ್ತಾರೆ. ನಾವು ಹುಷಾರಾಗಿ ಇರಬೇಕು ಅಂತ ಪ್ರಿಯಾಂಕಾ ಉಪೇಂದ್ರ ಅವರು ಎಲ್ರಿಗೂ ಸಹ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.